ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಕೊನೆಗೂ ನಮ್ಮಮ್ಮ ಮನೆಯಲ್ಲಿ ನಡೀತಾ ಇರೋ ಕಾರ್ಯದ ಬಗ್ಗೆ ಅಥವಾ ಎಲ್ಲರೂ ಎಲ್ಲ ಹೋಗ್ತಿದ್ದೀವಿ ಅಂತ ಹೇಳೋದ್ರ ಬಗ್ಗೆ ಟೈಮ್ ಬಂದೇ ಬಿಟ್ಟು ನೋಡಿ. ಏನಂದರೆ ಇಡೀ ಕುಟುಂಬ ಸಮೇತ ನಾವೆಲ್ಲ ತಿರುಪತಿ ಯಾತ್ರೆ ಮಾಡ್ತಾ ಇದ್ದೀವಿ. ಇದನ್ನು ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಯಾಕೆಂದರೆ ಇಡೀ ಕುಟುಂಬ ಸಮೇತ ಮನೆ ದೇವರಿಗೆ ಹುಟ್ಟಿರೋದು. ಹಾಗಾಗಿ ನನ್ನ ತಮ್ಮನ ಮಗನಿಗೆ ಮೊದಲೇ ಮುಡಿ ಅರಕೆ ಇರೋದ್ರಿಂದ ಅಲ್ಲೇ ಮಾಡ್ತೀನಿ ಅಂತ ಅನಿಸ್ಕೊಂಡಿದ್ರು. ಹಾಗಾಗಿ ಮತ್ತೆ ಅವ್ರಿಗೂ ತಿರುಪತಿ ಮನೆ ದೇವರು. ಹಾಗಾಗಿ ಎಲ್ಲರೂ ನಾವು ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ತಾಯಿ ಮನೇಲೂ ಎಲ್ರದ್ದು ಅರಕೆ ಇತ್ತು. ಹಾಗಾಗಿ ನನ್ನ ತಂಗಿಯವರಿಬ್ರು ನಮ್ಮ ಮನೇಲಿ ಎಲ್ರದ್ದು ಕೂಡ ತಿರುಪತಿ ತಿಮ್ಮಪ್ಪನಿಗೆ ಅರಕೆ ಇತ್ತು. ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಮಾತಾಡ್ಕೊಂಡು ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ವಿ. ಎಲ್ಲರೂ ಒಂದು ವರ್ಷದಿಂದ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಮಕ್ಳಿಗೆ ಟೆಕ್ಸ್ಟ್ ಇದೆ, ಎಕ್ಸಾಮ್ಗಳಿದೆ, ಟಿಕೆಟು ಸಿಗ್ತಾ ಇಲ್ಲ, ಟಿಕೆಟ್ ಕನ್ಫರ್ಮ್ ಆಗ್ತಾ ಇಲ್ಲ, ಲೇಟ್ ಆಗಿತ್ತು, ಹೀಗೆ ಏನೇನಾದರೂ ಒಂದೊಂದು ರೀಸನ್ ಹೇಳ್ಕೊಂಡು ಲೇಟ್ ಆಗೋಯ್ತು. ಆಮೇಲೆ ಈಗ 3 ತಿಂಗಳು ಮುಂಚೆ ಎಲ್ರಿಗೂ ದರ್ಶನ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಹಾಗೆ ಟ್ರೈನ್ ಟಿಕೆಟ್ನು ಕೂಡ ಅಪ್ ಆ್ಯಂಡ್ ಡೌನ್ ಎರಡೂ ಕಡೆನೂ ಬುಕ್ ಮಾಡ್ಕೊಂಡ್ವಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಕೊನೆಗೂ ಆ ಟೈಮ್ ಬಂತು ನೋಡಿ. ನಾವು ಟೋಟಲ್ 22 ಜನ ಹೊರಟಿದ್ದು ತಿರುಪತಿಗೆ. ಇವರು ನಮ್ಮ ಊರಿನ ಕಡೆ ದಾಸಪ್ಪ ಅವರು. ನಾವು ದಾಸಪ್ಪ ಅವ್ರನ್ನ ಮುಂದಾಳದಲ್ಲಿ ಇಟ್ಕೊಂಡು ತಿರುಪತಿಗೆ ಹೊರಟಿದ್ದು. ನಾವು 22 ಜನ 5 ದಿನದ ಮಟ್ಟಿಗೆ ಯಾತ್ರೆ ಹೊರಟಿದ್ದು. ಹಾಗೆ ಚಿಕ್ಕ ಮಕ್ಕಳು ಕೂಡ ಇದ್ದಿದ್ರಿಂದ ನಮ್ಮ ಜೊತೆಲಿ ನಾನು ನನ್ನ ತಂಗಿ ಇಬ್ರು ಸೇರ್ಕೊಂಡು ಬೆಂಗಳೂರಿಂದನೇ ಒಂದು 50-60 ಜನಕ್ಕಾಗುವಷ್ಟು ಕಾಯಿ ಹೋಳಿಗೆ, ಹಾಗೆ ಸ್ವಲ್ಪ ಪುರಿ ಉಂಡೆ ಎಲ್ಲ ಮಾಡಿಟ್ಕೊಂಡು ತೊಗೊಳೋಣ ಅಂತ ಪ್ಲಾನ್ ಮಾಡ್ಕೊಂಡು ಒಂದೇ ಸಲ ಎಲ್ರಿಗೂ ರಿಸ್ಕ್ ಆಗುತ್ತೆ ಅಂತ ಅನ್ಕೊಂಡು ಮೊದಲು ಶನಿವಾರ ಬೆಳಗ್ಗೆನೇ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಕಳಸ ಅಂತ ಮಾಡಿಕೊಂಡು 9 ಜನಕ್ಕೆ ನೀರು ಬೇಕು ತಿರುಪತಿಗೆ ಹೋಗೋರಿಗೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ದಾಸಪ್ಪ ಅವರು ಹಾಗೆ ನಮ್ಮ ಸೋದರ ಮಾವರು ಬರೋರಿದ್ರು, ಅವ್ರನ್ನು ಕರ್ಕೊಂಡು ಎಲ್ಲರೂ ಸೇರಿ ನೀರು ಇತ್ತಾ ಇದ್ದೀವಿ. ಸಂಕು ಪೂಜೆ ಮಾಡಿ ನಮ್ಮ ಬಾಲಣ್ಣಂಟವನೇ ತಿರುಪತಿಗೆ ವೆಂಕಟರಮಣನ್ ಕಿರಗಣ್ಣಿನಿಂದ ಸಲುವಯ್ಯ ಎಳೆನಾಮ ಎಳದಿಟ್ಟನೋ ತಿಮ್ಮಪ್ಪ ಸಂಕು ಚಕ್ರ ತಿರುಬಿಟ್ಟನೋ ಎಳೆನಾಮ ಎಳಬಿಟ್ಟನೋ ತಿಮ್ಮಪ್ಪ ಸಂಕು ಚಕ್ರ ತಿರುಬಿಟ್ಟನೋ ಎಳೆನಾಮ ಎಳದಿಟ್ಟ ಬಿಳಿ ನಾಮ ತೆದಿಟ್ಟ 3 ನಾಮದ ರಮಣನು 3 ನಾಮದ ನೀವೆಲ್ಲ ಹಚ್ಚಿಸ್ಕೊಳ್ಳಿ, ನಾನು ಲಾಸ್ಟ್ ಹಚ್ಚಿಸ್ಕೊಳ್ತೀನಿ. ನಾಮದರು ಒಡುಗೆ ನಾಮದ ಭಕ್ತರು ನನ್ನ ಎಳೆನಾಮ ಎಳದಿಟ್ಟನೋ ತಿಮ್ಮಪ್ಪ ಸಂಕು ಚಕ್ರ ತಿರುಬಿಟ್ಟನೋ ಎಳೆನಾಮ ಎಳದಿಟ್ಟನೋ ತಿಮ್ಮಪ್ಪ ಸಂಕು ಚಕ್ರ ತಿರುಬಿಟ್ಟನೋ ಕಾಸಿ ಕಣಗಾಲು ಕಾಸಿಗೆ ಅದು ನೈದು ದಾಸಯ್ಯ ಗೈದು ನಮಗೈದು ದಾಸಯ್ಯ ಗೈದು ಸಂಕು ಚಕ್ರ ತಿರುಬಿಟ್ಟನೋ ದಾಸುವಾಳದು ದುಡ್ಡಿಗೆ ದಾಸಯ್ಯ ನಮಗೈದು ಅಲಮೆಲು ಪುರುದ ಅಲಮೆಲು ಮಂಗಮನ ಜಡಗೈದು ನಾಮ ಎಳೆದಿಟ್ಟನೋ ತಿಮ್ಮಪ್ಪ ಸಂಕು ಚಕ್ರ ತಿರುಬಿಟ್ಟನೋ ಎಳೆನಾಮ ಎಳದಿಟ್ಟನೋ ತಿಮ್ಮಪ್ಪ ಸಂಕು ಚಕ್ರ ತಿರುಬಿಟ್ಟನೋ ಬಾಪ ಗೋವಿಂದ ನೀ ಎಡವಿದು ಕಲ್ಲಿಗೆ. ಈಗ ನೋಡಿದ್ರಲ್ಲ, ಅವರು ನಮ್ಮ ಅತ್ತೆ, ನಮ್ಮ ಸೋದರ ಮಾವರ ಹೆಂಡತಿಯವರು ತುಂಬ ಚೆನ್ನಾಗಿ ಶೋಭನ ಆಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ಈಗ ಅವ್ರು ಯಾರು ಸ್ನಾನ ಮಾಡ್ಕೊಂಡ್ರು ಅಂದರೆ ನೀರು ಇಸ್ಕೊಂಡ್ರು, ಅವರೆಲ್ಲರೂ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬಂದರು. ಬಟ್ಟೆ ಚೇಂಜ್ ಮಾಡ್ಕೊಂಬರ್ತಿದ್ದಂಗೆ ದಾಸಪ್ಪರ ಹತ್ರ ನಾಮ ಇಕ್ಕಿಸ್ಕೊಳ್ಳೋದು ಅಂತ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ರತಿಯೊಬ್ಬರಿಗೂ ನಾಮ ಇಕ್ಕಿಸ್ಕೊತಾ ಇದ್ದೀವಿ ಇಲ್ಲಿ. ಈಗ ನೋಡಿ ದಾಸಪ್ಪರ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಿಂದಿನ ದಿನನೇ ದಾಸಪ್ಪರ ಹೇಳಿದ್ರು ಹೋಗೋಕ್ಕಿಂತ ಮುಂಚೆ, ನಾವು ತಿರುಪತಿಗೆ ಹೊರಡೋಕ್ಕಿಂತ ಮುಂಚೆ 4 ಜನಕ್ಕೆ ಊಟ ಬಡಿಸ್ಬೇಕು ಅಂತೇಳಿ. ಹಾಗಾಗಿ ಅನ್ನ, ಸಾರು, ಪಾಯಸ, ಪಲಾವು, ಪುಳಿಯೋಗರೆ ಅಂತೆಲ್ಲ ಮಾಡಿದ್ವಿ ನಾವು. ಎಲ್ಲರೂ ಬೆಳಗಿಂದ ಉಪವಾಸ ಇದ್ವಿ. ಮಾಡಿರೋ ಅಡುಗೆನೆಲ್ಲ ಫಸ್ಟು ಈಗ ದೇವ್ರಿಗೆ ಬಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮದು ಒಟ್ಟಿಗೆ ಊಟ ಸ್ಟಾರ್ಟ್ ಮಾಡಬೇಕಿತ್ತು.
ಬರಾಕು ಓ ಬರಾಕು ಸ್ವಾಮಿ ಬರಾಕು ಓ ಬರ ಸುಮ್ಮನೆ ಓ ಬರಾಕು ಸ್ವಾಮಿ ಬರಾಕು ಭಕ್ತಾಗಿ ಭಕ್ತರು ದೀಪ ಸಾವೆ ನೇಮಿಸ್ತಾ ಇದ್ದಾರೆ ಮರತೆಯಂತೆ ನರತೆಯಂತೆ ಮೂಡಲಗಿರಿ ಬಡವಲಗಿರಿ ಚಂಕಲಗಿರಿ ಬಡಗಲಗಿರಿ 8 ಮೂಲೆ 16 ದಿಕ್ಕಿನಲ್ಲಿ ಚೌಕಟ್ಟು ಶ್ರೀರಾಮ ಗೋವಿಂದ ಜಾನಕಿ ರಮಣ ಗೋವಿಂದ ಸೀತಾರಾಮ ಗೋವಿಂದ ಅಯೋಧ್ಯ ರಾಮ ಗೋವಿಂದ ಕೌಸಲ್ಯ ರಾಮ ಗೋವಿಂದ ದುನಿಯೋ ಭಾರ್ಯ ಗೋವಿಂದ ಬಾಪ ಗೋವಿಂದ ಬಲದಲ್ಲಿ ಗೋವಿಂದ ಕಾಯಿ ಕಲ್ಲಿಗೆ ಗೋವಿಂದ ಎಡವಿದು ಕಲ್ಲಿಗೆ ಸಿರಿಯರಿಗೆ ಗೋವಿಂದ ಒಡೆಯ ತಿಮ್ಮಪ್ಪ ಬೆಟ್ಟನ ತೋವಾಗ ರಂಗಮಣೆ ಮಾಡಿ ಉರುಟಾನೋ ರಂಗಮಣೆ ಮಾಡಿ ಉರುಟಾನೋ ತಿಮ್ಮಪ್ಪ ಆಮೇಲೆ ತಗೊಳ್ಳಿವ್ರಿ ಗೋವಿಂದ ಸಂಕು ಚಕ್ರವ ತಿರುವಿಟ್ಟ ತಿಮ್ಮಪ್ಪ ತುಪ್ಪದ ಕಜ್ಜೈದ ಸಿಯಬೇಡಿ ಗೋವಿಂದ ತುಪ್ಪದ ಕಜ್ಜೈದ ಸಿಯಬೇಡಿ ಗೋವಿಂದ ಸ್ವಾಮಿ ತಿಮ್ಮಪ್ಪ ಬೆಟ್ಟನ ತೋವಾಗ ಬೆಡುವಾಣೆ ವಾಡಿ ಬೆಡುವಾಣೆ ಮಾಡಿ ಹೊರುಟನು ತಿಮ್ಮಪ್ಪ ಅವನ್ ಸಂಕೋ ಚಕ್ರವ ತಿರುವಿಟ್ಟು ಗೋವಿಂದ ಸಂಕೋ ಚಕ್ರವ ತಿರುವಿಟ್ಟ ತಿಮ್ಮಪ್ಪ ಪಂಚ ಕಜ್ಜೈದ ಸೇಬೇಡಿ ಗೋವಿಂದ ಪಂಚ ಕಜ್ಜೈದ ಸೇಬೇಡಿ ಗೋವಿಂದ ಬಾಪ ಗೋವಿಂದ ಬಾಗರು ಪಟ್ಟಣದ ಬೈಲಲ್ಲಿ ನುಡದ ಜಾಗಾಟೆ ನುಡಿದವ ಸೆನವರದ ಅರುಮಲ್ಲಿ ಗೋವಿಂದ ನುಡಿದವ ಸೆನವರದ ಅರುಮಲ್ಲಿಂದ ಬಾಗರು ಪಟ್ಟಣದ ಬೈಲಲ್ಲಿ ನುಡಿದ ಬಾನಕಿ ನುಡಿದವ ತಿಮ್ಮ ಹುಡುಗರು ಕೊಡು ಹಿಂದೆ ರಮಣೀರು ರಂಗನ ಹಿಂದೆ ರಮಣಿ ಮಹಾಲಕ್ಷ್ಮಿ ಯಾರಿಟ್ಟರು ನಿಮಗೆ ಗುರುನಾಮ ದಶರಥ ಗೋವಿಂದ ಕಳಸ್ತಯ ಪಾರ್ಗ ಗೋವಿಂದ ಪಾರ್ಗ ಗೋವಿಂದ ವೆಂಕಟಸ್ವಾಮಿ ಪಾರ್ಗ ಗೋವಿಂದ ನಂದ ಗೋಕುಲ ಪಾರ್ಗ ಗೋವಿಂದ ಬೆಳ್ಳಿ ಚಾವಲ ಬೀಸೋ ಪಾರ್ಗ ಗೋವಿಂದ ಸುಸ್ವಾಮಿ ಪಾರ್ಗ ಗೋವಿಂದ ಸ್ವಾಮಿ ಜಾನಕಿ ರಣ ಗೋವಿಂದ ಸೀತಾರಾಮ ಗೋವಿಂದ ಅಯೋಧ್ಯ ರಾಮ ಗೋವಿಂದ ಗೋವಿಂದ ಹಂಗೆ ತರ್ಕೋತಾರ ಎಲ್ಲರೂ ಅಡ್ಡ ಬಿದ್ಬಿಟ್ರಪ್ಪ. ಬನ್ನಿ ಆಯ್ತಾ ಪೂಜೆ ಎಲ್ಲ ಆಯ್ತಾ?
ಸ್ಟಾಪ್ ಮಾಡ್ಲಾ? ಅದೊಂದೋಯ್ತು ಅದೊಂದೋಯ್ತು. सूर्य चंद्र गुरुदेव ब्रह्मा लक्ष्मी सरस्वती सूर्य चंद्र गुरुदेव ಮಕ್ಳ ಹತ್ರ ಊದ್ಗಡ್ಡೆ ಇಸ್ಕೊಳ್ರಿ. ಪೂಜೆ ಮಾಡಿದೆ ಬರಲಿಲ್ಲ. ಪೂಜೆ ಮಾಡಿದ್ದೀವಿ. गुरु ब्रह्मा सूर्य चंद्र गुरु देवा गुरु विष्णु गुरु ब्रह्मा लक्ष्मी पार्वती ಒಂದು ಅಕ್ಕಿ ಕೂಡ ಒಂದು ಇದ್ರಲ್ಲಿ ಒಂದು ತಮರ ಬಾಕ್ಸಲ್ಲಿ ರಕ್ಕಿಯ ಕವರ್ ಇಟ್ಟು ನೋಡ್ಕೊಂಡು ಪಾರ್ವತಿ ಪರಮೇಶ್ವರ ಶ್ರೀಮದ್ರಮಣ ಗೋವಿಂದ ಜಾನಕಿ ರಮಣ ಗೋವಿಂದ ಸೀತಾರಾಮ ಗೋವಿಂದ ಅಯೋಧ್ಯರಾಮ ಗೋವಿಂದ ಸತ್ತರಾಮ ಗೋವಿಂದ ಬಿಡ್ಲಿಕ್ಕಿಂದ ತಟ್ಟೆ ತಟ್ಟೆ ಚೇತ
ಕೊಟ್ಟು ಬಂದಪ್ಪ. ಏ ಕುಮಾರ ಎಲೆ ಹಾಕಿ ಪ್ರತಿ ಬತ್ತಿ ಏನಪ್ಪ? ಹಾಂ ನಿಮ್ಮ ಲಗೇಜ್ಗಳು ನೋಡ್ಕೊಂಡ್ಬಿಟ್ರಿ ಒಂದ್ಸರಿ ಅದನ್ನ ಸ್ವಲ್ಪ ಮಮ್ಮಿ ತುಂಬ ಹಳ್ಳಿಗಳು ಏನ್ ಮಾಡಲ್ಲ ಇಕ್ಕ ಮಾತಿಂದ ಅವ್ರಿಗೆ ಯಾವ ಇಕ್ಕು ಏನು ಯಾವ ಇಕ್ಕೊಂಡು ಬರೋಣ ತೆಗೆ ತೆಗ ಪಾರ್ವತಿ ಪರಮೇಶ್ವರ ಸರಸ್ವತಿ ಚಿನ್ನಿರಿ ಬಿಟ್ಬಿಟ್ಟು ಇದು ಕರ್ಪೂರಕ್ಕೆ ನಾವು ದೇವ್ರ ಮನೆಗೆ ಬೇಡ ಊಟದ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಆಗಿಲ್ಲ, ಯಾಕೆಂದ್ರೆ ಟ್ರೈನಿಗೆ ಟೈಮ್ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಬೇಗ ಬೇಗ ಊಟ ಮುಗಿಸ್ಕೊಂಡು ಅಕ್ಕಪಕ್ಕದವ್ರಿಗೂ ಕೂಡ ಕರೆದು ಊಟಕ್ಕೆ ಬಡಿಸಿ, ಅದಾದ್ಮೇಲೆ ಅಕ್ಕಪಕ್ಕದವ್ರು ಕೂಡ ಮಡ್ಲಕ್ಕಿಲ್ಲ ತಗೊಂಡ್ಬಂದಿದ್ರು ಅಮ್ಮನಿಗೆ ಮತ್ತೆ ನನ್ನ ತಮ್ಮ ಹೆಂಡತಿಗೆ ಹಾಕೋದಕ್ಕೆ ಅಂತ. ಅವ್ರು ಕೂಡ ಮಡ್ಲಕ್ಕಿನೆಲ್ಲ ಹಾಕಿಸ್ಕೊಂಡು ಬೇಗ ಬೇಗ ಹೊರಡ್ತಾ ಇದೀವಿ ಮನೆಯಿಂದ, ಯಾಕೆಂದ್ರೆ ಇನ್ನು ಮನೆಯಿಂದ ಆಚೆ ಕೂಡ ದೇವರಿಗೆ ಮಣೆವಂತ ಹಾಕ್ಬೇಕಾಗಿತ್ತು, ಮತ್ತೆ ದೇವಸ್ಥಾನ ಹತ್ರನೂ ಹಾಕೋದೆಲ್ಲ ಇತ್ತು. ಇನ್ನು ತುಂಬಾ ಕೆಲ್ಸಗಳು ಇರೋದ್ರಿಂದ ಬೇಗ ಬೇಗ ಹೊರಟ್ವಿ. ದೇವಸ್ಥಾನ ಹತ್ರ ಕೂಡ ನಾವು ಮಣವೆಲ್ಲ ಹಾಕೊಂಡು ದೇವಸ್ಥಾನದಿಂದ ಮುಂದೆ ಬಂದು ನಾವು ಕಳಸನೆಲ್ಲ ಇಚ್ಛಿಸ್ಬಿಟ್ಟು ಪೂಜಿಸಿ ಅಲ್ಲೂ ಕೂಡ ಅಲ್ಲಿಂದ ನಾವು ಒಂದು 2-3 ಆಟೋ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಅಲ್ಲಿಂದ ಹೊರಟಿರೋದೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಕೊನೆಗೆ ನಾವು ರೈಲ್ವೆ ಸ್ಟೇಷನ್ ಬಂದ್ಮೇಲೆ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಯಾಕೆಂದ್ರೆ ತುಂಬಾ ಜನ ಇದೀವಿ, ನಾವು ಇಷ್ಟು ಜನ ಎಲ್ಲ ಲಗೇಜು ಹಾಗೆ ಹೇಗೆ ಅಂತ ಅನ್ಕೊಂಡು ನಾವು ಸ್ವಲ್ಪ ರಿಸ್ಕ್ ಆಗಿತ್ತು. ಟ್ರೈನ್ ತುಂಬಾ ಟೈಮ್ ಆಗಿರೋದ್ರಿಂದ ಅರ್ಜೆಂಟ್ ಗಾಬರಿ ಹೊರಟ್ವಿ, ಏನಾದ್ರು ಮರ್ತು ಬಿಡ್ತೀವಿ ಅನ್ನೋ ಥರ ಎಲ್ಲ. ಕೊನೆಗೆ ನೋಡಿ ರೈಲ್ವೆ ಸ್ಟೇಷನ್ ಬಂದಿದೀವಿ. ಈಗ ಬಂದ್ಮೇಲೆ ಈಗ ಎಲ್ಲಾರ ಕೈಲೂ ಲಗೇಜ್ ಇಟ್ಕೊಂಡು ಮೂವ್ ಮಾಡ್ತಾ ಇದೀವಿ. ನಮ್ಮ ತಮ್ಮ ಟಿಕೆಟ್ ತಗೊಳ್ಳಿದ್ದಾನೆ. ಫಿಕ್ಸ್ ಆಗ್ಬಿಡ್ರಿ, ಇಷ್ಟಿಷ್ಟ ಎತ್ಕೋಬೇಕಲ್ಲ ಎಲ್ರು. ಅವ್ರು ಆಗಲ್ಲ ಅಂತ ನೋಡಿ. ಎಷ್ಟೇ ಎಷ್ಟೇ ಅವನು ಕ್ಲಾಸಲ್ಲಿದ್ದಾನೆ.
ಚೇತು ಒಂದ್ಸಲ ಸ್ಮೈಲ್ ಮಾಡು. ಲೇಕೋ ಚೇತು ಜಾಗ ಬಿಡು, ಚೇತು ಜಾಗ ಬಿಡು, ಚೇತು ಲೇಕೋ ಆಯೇನು ಎಲ್ಲೂ ಹೋಗ್ಬಿಡ್ರಿ, ದೂರಪ್ಪಾರ. ನಾವು ಅಮ್ಮನ ಮನೆ ಬೀರೂರಿಂದ ಹೊರಟು ಮೆಜೆಸ್ಟಿಕ್ ರೀಚ್ ಆದಾಗ ಸಂಜೆ 6 ಗಂಟೆ ಆಗಿತ್ತು. ನಮ್ಗೆ 8:30ಗೆ ಮೆಜೆಸ್ಟಿಕ್ಕಿಂದ ತಿರುಪತಿಗೆ ಟ್ರೈನ್ ಇದ್ದಿದ್ದು. ಅಷ್ಟೊತ್ತಿಗೆ ನಮ್ಮ ಯಜಮಾನರು ಕೂಡ ಬಂದರು. ಅಲ್ಲಿ ಬಂದಮೇಲೆ ನಾವೆಲ್ಲರೂ ಮತ್ತೆ 8:30ಗೆ ಸ್ಲೀಪಿಂಗ್ ಕೋಚ್ ನಾವು ಬುಕ್ ಮಾಡಿದ್ದು. ಎಲ್ಲರೂ ಅವರವ್ರ ಜಾಗದಲ್ಲಿ ಮಲ್ಕೊಂಡು ಆ ಟ್ರೈನಲ್ಲಿ ಹೊರಟ್ವಿ. ನಾವು ತಿರುಪತಿ ರೀಚ್ ಆದಾಗ ಬೆಳಿಗ್ಗೆ ಜಾವ 4 ಗಂಟೆ ಆಗಿತ್ತು. ಇದು ನೋಡಿ, ತಿರುಪತಿಲಿ 4 ಗಂಟೆಯಿಂದ 5:30ವರೆಗೂ ನಾವು ರೈಲ್ವೆ ಸ್ಟೇಷನಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. 5:30 ನಂತರ ನಾವು ಆಟೋಗಳು ಮಾಡಿಕೊಂಡು ನಾವು ಅಲ್ಲಿಂದ ಹೊರಟಿದ್ದು. ಇದಾದ್ಮೇಲೆ ನಾವು ಯಾವ್ಯಾವ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ, ಎಲ್ಲಿ ಸ್ಟೇ ಮಾಡಿದ್ವಿ, ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.